ಪ್ರಾಫಿಟ್ ಟ್ರೇಡರ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಾಫಿಟ್ ಟ್ರೇಡರ್ಸ್ನಲ್ಲಿ ವಿತ್ತಪಸರಣ ವಿತ್ಡ್ರಾವಲ್ ರಿಕ್ವೆಸ್ಟ್ ಹೇಗೆ ಸಲ್ಲಿಸಬೇಕು ಎಂಬುದನ್ನು ನೋಡೋಣ. ಮೊದಲು ನಿಮ್ಮ ಡ್ಯಾಶ್ಬೋರ್ಡ್ ತೆರೆಯಿರಿ. ಈಗ ವಿತ್ಡ್ರಾ ರಿಕ್ವೆಸ್ಟ್ ಆಯ್ಕೆ ಮಾಡಿ. ನಿಧಿ ವರ್ಗಾವಣೆಗೆ ವಿವಿಧ ವಾಲೆಟ್ ಪ್ರಕಾರಗಳಿವೆ. ಪ್ರತಿಯೊಂದು ವಾಲೆಟ್ ಕೂಡ ಒಂದೇ ವಿಧಾನವನ್ನು ಅನುಸರಿಸುತ್ತದೆ. ನೀವು ಯುಪಿಐ ಐಡಿ ಸೇರಿಸಬೇಕೇ ಅಥವಾ ಬ್ಯಾಂಕ್ ಖಾತೆ ಸೇರಿಸಬೇಕೇ ಎಂಬುದನ್ನು ಆಯ್ಕೆ ಮಾಡಿ. ಆಡ್ ಬ್ಯಾಂಕ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಬ್ಯಾಂಕ್ ವಿವರಗಳನ್ನು ನಮೂದಿಸಿ. ಖಾತೆದಾರರ ಹೆಸರು ನೆಕ್ನೇಮ್ ಐಚ್ಛಿಕ. ಖಾತೆ ಸಂಖ್ಯೆಯನ್ನು ಪುನಃ ನಮೂದಿಸಿ. ಐಎಫ್ಎಸ್ಸಿ ಕೋಡ್. ಈಗ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಸಲ್ಲಿಸಿದ ನಂತರ ನಿಮ್ಮ ವಾಲೆಟ್ ಆಯ್ಕೆ ಮಾಡಿ. ನಂತರ ಬ್ಯಾಂಕ್ ಖಾತೆ ಆಯ್ಕೆ ಮಾಡಿ. ಈಗ ವಿತ್ತಪಸರಣ ಮೊತ್ತ ವಿತ್ಡ್ರಾವಲ್ ಅಮೌಂಟ್ ನಮೂದಿಸಿ ಮತ್ತು ಈ ಪ್ರಮುಖ ಅಂಶಗಳನ್ನು ಗಮನಿಸಿ. ಪ್ರತಿ ವಹಿವಾಟಿನ ಮೇಲೆ 10 ರೂಪಾಯಿ ಸಂವಹನ ಶುಲ್ಕ ಟ್ರಾನ್ಸಾಕ್ಷನ್ ಚಾರ್ಜ್ ವಿಧಿಸಲಾಗುತ್ತದೆ. ಕನಿಷ್ಠ ವಿತ್ತಪಸರಣ ಮೊತ್ತ 11 ರೂಪಾಯಿ ಮತ್ತು ಗರಿಷ್ಠ ಮೊತ್ತ 10,000 ರೂಪಾಯಿ ಪ್ರತಿಯೊಂದು ವಹಿವಾಟಿಗೆ. ನೀವು ದಿನಕ್ಕೆ ಒಮ್ಮೆ ಮಾತ್ರ ವಿತ್ತಪಸರಣ ಮಾಡಬಹುದು. ಈಗ ವಿತ್ಡ್ರಾ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಪಿನ್ ನಮೂದಿಸಿ. ನಂತರ ವೆರಿಫೈ ಕ್ಲಿಕ್ ಮಾಡಿ. ನಿಮ್ಮ ವಿತ್ತಪಸರಣ ವಿನಂತಿ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಶೀಘ್ರದಲ್ಲೇ ಹಣ ವರ್ಗಾವಣೆಯಾಗುತ್ತದೆ. ನಿಮ್ಮ ವಿತ್ಡ್ರಾವಲ್ ಸ್ಟೇಟಸ್ ಪರಿಶೀಲಿಸಬೇಕಾದರೆ ವಾಲೆಟ್ ರಿಪೋರ್ಟ್ಸ್ಗೆ ಹೋಗಿ ಮತ್ತು ಇನ್ಕಮ್ ವಾಲೆಟ್ ವಿತ್ಡ್ರಾವಲ್ ರಿಪೋರ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ವಹಿವಾಟಿನ ಸ್ಥಿತಿಯನ್ನು ಪರಿಶೀಲಿಸಬಹುದು. ನಿಮ್ಮ ಪಾವತಿ ಇನ್ನೂ ಪ್ರಕ್ರಿಯೆಯಲ್ಲಿ ಇದ್ದರೆ ಚಿಂತಿಸಬೇಡಿ. ನೀವು ವಿನಂತಿಯನ್ನು ಸಲ್ಲಿಸಿದ ನಂತರ ನಮ್ಮ ತಂಡ ತ್ವರಿತವಾಗಿ ನಿಮ್ಮನ್ನು ಸಂಪರ್ಕಿಸುತ್ತದೆ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಈ ಟ್ಯುಟೋರಿಯಲ್ ಸಹಾಯಕವಾಗಿದೆ ಎಂದು ನಿಮಗೆ ಅನ್ನಿಸಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.